ಸೀರಿಯಲ್ಗಳು ನೋಡಿ ಅದರಲ್ಲೂ ದೀಪ ಆರ್ತು ಅಂದರೆ ಅಪಶಕುನ, ಏನೋ ಆಯಿತು ಅಪಶಕುನ ಅಪಶಕುನ ಅಂತ. ಅದು ಬರೀ ಹಾಗೆ ಅಂದ್ಕೊಂಡು ಶಕುನಕ್ಕೆ ಏನು ಬೇಕೋ ಅದು ಮಾಡಲ್ಲ, ಸುಮ್ಮನೆ ಒದ್ದಾಡ್ತಾ ಇರ್ತಾರೆ, ಮನ್ಸಿಗೆ ಹಚ್ಕೊಳ್ತಾರೆ. ನಾನು ಅವ್ರಿಗೆಲ್ಲ ಹೇಳೋದಷ್ಟೇ, ಒಂದು ದೀಪ ಇದೆ, ಅದು ಸದಾ ಉರಿತಾ ಇರೋ ನಂದಾ ದೀಪ, ಅದರೊಳಗೆ ನಿಮ್ಮೊಳಗೆ ಇದೆ. ಪ್ರತಿನಿತ್ಯ ಧ್ಯಾನ ಮಾಡಿ, ಒಳಗೆ ಆ ಬೆಳಕು ನಿಮಗೆ ಕಾಣಿಸುತ್ತೆ. ಆ ದೀಪ ಉರಿತಾ ಇರೋದು ಒಂದು ದರ್ಶನ ಆಗಿಬಿಟ್ರೆ ಬೆಳಗ್ಗೆ ಎದ್ದು ಆ ದೀಪದಲ್ಲಿ, ಆ ಬೆಳಕಲ್ಲಿ ನೀವು ನೋಡಿದ್ರೆ ಇನ್ನೆಲ್ಲ ಬೆಳಕು ಅರ್ಥಹೀನ. ನಿಮ್ಗೆ ಆವಾಗ ಗೊತ್ತಾಗತ್ತೆ ಆತ್ಮದ ಒಂದು ಜ್ಯೋತಿ ಏನಿದೆ ಅದು ಮಂಗಳಕರವಾದದ್ದು, ಅಮಂಗಳ ಅಂತ ಇಲ್ಲ. ದೀಪ ಏನಾದ್ರು ಆರೋದ್ರೆ ಎಣ್ಣೆ ಹಾಕೋದು, ಬತ್ತಿ ಸರಿ ಮಾಡೋದು, ಇಡೋದು. ದೀಪ ಉರಿತಾನೇ ಇರಬೇಕಾದ್ರೆ ಎಣ್ಣೆ ಹಾಕ್ತಾನೇ ಇರೋದು, ಅದನ್ನು ಕಾಪಾಡ್ಕೋಬೇಕಷ್ಟೇ. ಅಕಸ್ಮಾತ್ ಆರೋದ್ರೆ ಮತ್ತೆ ಹಚ್ಚೋದು. ಇದನ್ನೆಲ್ಲ ದೊಡ್ಡದು ಮಾಡ್ತಾ ಕೂತ್ಕೊಂಡ್ರೆ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ.